ಏನ್ರಿ ನೀವು ಒಂದು ದಿವಸನೂ ಸರಿಯಾದ ಟೈಮ್ ಬರಲ್ಲ, ಹೀಗೆಲ್ಲ ಆದ್ರೆ ನಾವು ಪಾಠ ಮಾಡೋದು ಹೇಗೆ? ಏನು ಹೇಳಿದ್ರಿ ಮಾಸ್ತರ, ನಮ್ಮ ಅಪ್ಪನ ಕಾಟದಿಂದ ತಪ್ಪಿಸ್ಕೊಳ್ಳೋ ಬರಕ್ಕೆ ಆಗೋದಿಲ್ಲ. ಯಾವ ಕಂಡ್ರು ಬಾಗಲ್ದಲ್ಲೇ ಕಾಯ್ತಾ ಇರ್ತಾನ. ಬಾಗಿಲದಲ್ಲೇ ಕಾಯ್ತಾ ಇರ್ತಾನ. ಅದಕ್ಕೆ ತಡ ಆತ್ರಿ. ಇನ್ನು ಮುಂದಾದ್ರೂ ಸರಿಯಾದ ವೇಳೆಗೆ ಬಾ. ಸರಿಯಾದ ವೇಳೆಗೆ ಬಂದ್ರೆ ಸರಿಯಾಗಿ ಪಾಠ ಮಾಡಿ ನಿನಗೆ ಜೀವನದಲ್ಲ ಮುಂದೆ ತರ್ತೀನಿ. ಏನ? ನಿನಗೆ ಜೀವನದಲ್ಲಿ ಒಳ್ಳೆ ಮುಂದೆ ತರ್ತೀನಿ ಅಂತ. ಓ, ಅಂದ್ರೆ ನಿಂತ್ಕೊಂಡೆ ಪಾಠ ಮಾಡ್ತೀನಿ. ಹೌದು. ಯಾಕಂದ್ರೆ 18 ವಯಸ್ಸಿನ ಹುಡುಗಿನ ಕಂಡು ಒಬ್ಬ ಹುಡುಗನ ನೋಡಿದಾಗ ಅವನ ಮನಸ್ಸಿನಲ್ಲಿ ಏನೇನೋ ಕಲ್ಲೋಲ ಆಗಿ ಕರೆಂಟ್ ಪಾಸ್ ಆಗದೆ. ಮಾಸ್ತ್ರ, ಹಂಗ ಕರೆಂಟ್ ಪಾಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಬರೋ ತನಕ ಸ್ವಲ್ಪ ತಡ್ಕೊಳ್ರಿ. ಯಾಕಂದ್ರೆ ನಾ ಬಂದ್ರ ಮೇಲೆ ನಿಮ್ಗ ನಿಂತ್ಕೊಂಡೆ ಪಾಠ ಮಾಡೋದು ಇರ್ತೈತಲ್ಲ. ಕುಂತು ಸಾಕಾಗಿ ಬಿಡ್ತೈತಿ. ಅದಕ್ಕೆ ನಿಂತ್ಕೊಂಡೆ ಪಾಠ ಮಾಡಕ್ ಶುರು ಮಾಡಿಬಿಟ್ಟು. ಹೌದ್ರಿ ಮಾಸ್ತರ. ನಮ್ಮಂತ ಮಾಸ್ತರ್ ದಿಕ್ಕಳು ಸರಿಯಾಗಿ ಪಾಠ ಮಾಡೋದ್ರಿಂದ ಕೂಡ ನಿಮ್ಮಂತ ಹುಡುಗರು ಈ ಜೀವನದಲ್ಲಿ ರಾಶಿ ಮುಂದೆ ಬಂದದ್ದು. ಹೌದು, ನಿಜವಾಗ್ಲು ನನಗೂ ಅಷ್ಟೇ. ಈ ಸ್ಥಿತಿಲಾಗ ನಿಮ್ಮನ್ನ ನೋಡಿದ್ರೆ ಒಂದು ಮೋನಿ ಕರೆಂಟ್ ಪಾಸ್ ಆದಂಗ ಆಗ್ತೈತಿ. ಸ್ವಾಭಾವಿಕ. ಯಾಕೆ ಹೇಳು, ನೀನು ಹೆಣ್ಣಲ್ಲ. ಹೆಣ್ಣಿನ ಜೀವನದಲ್ಲಿ ಆಗೋದು ಇದು ಸೃಷ್ಟಿಯ ನಿಯಮ. ಅದಕ್ಕೆ ಏನು ಮಾಡಕ್ಕಾಗಲ್ಲ. ನಿನ್ನ ಕೈ ಹಿಡಿದು ಕುಡಿದ್ರೆ ನನಗೂ ಒಂಥರ ಕರೆಂಟ್ ಮುಂದೆ ಏನಾಗ್ತೈತಿ ಅಂತ ಹೇಳ್ರಿ ನೀವು. ಹಾಕೈತಿ. ಅದಕ್ಕೆ ಹೇಳಾಕತ್ತೀನಿ, ನೀನು ನನ್ನನ್ನು ಮದುವೆ ಆಗ್ತೀಯ, ಹೌದಲ್ಲ? ಏನ ನಿಮ್ಮನ್ ಮದ್ವೆ ಆಗೋದಾ? ನನಗೂ ಅಷ್ಟೇ ಮಾಸ್ತ್ರ. ಇತ್ತಿತ್ಲಾಗ ನೀವು ನನಗೆ ಪ್ರೇಮ ಪಾಠ ಹೇಳ್ತಿರಲ್ಲ, ಆ ಪಾಠ ಮತ್ತೆ ಮತ್ತೆ ಕೇಳ್ಬೇಕು ಅನ್ನಿಸ್ತಾ ಇರ್ತೈತಿ. ನಮ್ಮ ಪಾಠನೇ ಹಾಗಿರ್ತೈತಿ ಅದು. ಯಾಕಂದ್ರೆ ನಿಮ್ಮಂತ ಮಾಸ್ತ್ರಗಳು ಸಿಕ್ಕಿದ್ರೆ ನಾನು ಮುಂದೆ ಬರೋದಂತೂ ಗ್ಯಾರಂಟಿ. ನೋಡು, ನಾವ್ ಹೇಳೋ ಪಾಠ ಕೇಳ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಅದರಿಂದ. ನೀನು ನನ್ನ ಪಾಠ ಬಿಟ್ಟು ಇನ್ನೊಬ್ಬರನ್ನ ಕೈಗೆ ಹಿಡಕ್ ಹೋದ್ರೆ ಇಲ್ರಿ ಮಾಸ್ತರ, ನೀವು ಇಷ್ಟು ಚಂದ ಪಾಠ ಹೇಳ್ಕೊಡ್ತೀರಿ ಅಂದ ಮೇಲೆ ನಾನು ಇನ್ನೊಬ್ಬರ ಮದ್ವೆ ಆಗೋದಿಲ್ಲ. ನಿಮ್ಮನ್ನೇ ಮದ್ವೆ ಆಗ್ತೀನಿ. ನಿಜವಾಗಿಯೂ ನಮ್ಮ ಅಪ್ಪನ ಹಣೆಗೂ ಸತ್ಯ ನೋಡಿ. ಅಯ್ಯೋ.